ರಿವರ್ಸ್ ಪಟ್ಕೊಂಡು ರಿವರ್ಸ್ ಹಿಡಿದು ಆಪೋಲ್ವರೆಗೂ ಡೈರೆಕ್ಟ್ ಹೋದ್ರೆ 6. बहुत 10 ओवर होते हैं ब्रो यार बहुत होता है काफी है मैच है दो बॉलर ಸೊ ಗೈಸ್ ಇವತ್ತು ಬಂದು ಫೈನಲ್ಸ್. ಐ ವಿಲ್ ಕೀಪ್ ಅಪ್ಡೇಟಿಂಗ್ ಯು. ಜಾಸ್ತಿ ಮಾತಾಡಲ್ಲ, ವಿನ್ ಆಗಿ ತೋರಿಸ್ತೀನಿ ಗೈಸ್. ಸೊ ಗೈಸ್ ರೂಲ್ಸ್ ಹೇಳ್ತೀನಿ ನೋಡಿ. ಇಲ್ಲಿಂದ ಸ್ಟ್ರೈಟ್ ಡೈರೆಕ್ಟ್ ಹಿಟ್ 6. ಅಲ್ಲಿ ಮೆಟ್ಲು ಕಾಣಿಸ್ತಿದೆ ನೋಡಿ. ಆ ಕಡೆಯಿಂದ ಹಿಡಿದು ಆಪೋಲ್ವರೆಗೂ ಡೈರೆಕ್ಟ್ ಹೋದ್ರೆ 6. ಬಟ್ ಆ ಕಡೆಯಿಂದ ಡೈರೆಕ್ಟ್ ಆ ಚೇರು ಒಂಚೂರು ಒಳಗಡೆ ಇಡ್ತೀವಿ. ಅಲ್ಲಿ ಸೆಕೆಂಡ್ ಗೋಲ್ ಪೋಸ್ಟ್ ಇದೆ ನೋಡಿ. ಆ ಸೆಕೆಂಡ್ ಪೋಲಿಂದ ಆ ಕಡೆ ಡೈರೆಕ್ಟ್ ಬಿದ್ರೆ ಔಟ್ ಗೈಸ್ ಒಳಗಡೆ. रिवर्स पटकोंड रिवर्स क्या क्या टीम को अभी मुझे आ जाओ इधर थोड़ा अंदर ओ आजा आजा नहीं 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 चूड़ी हो गया बड़े बड़े देशों में ऐसी छोटी छोटी बातें होती रहती है. ನಮ್ಮ ಟೀಮ್ ಅವರೆಲ್ಲ ಅನ್ಕೊಂಡಿರ್ಬೋದು ಅಲ್ಲಿ ಹಿಂದೆ ಆಡ್ತಾ ಇದ್ದಾರೆ. ಈ ಡಬ್ಬಾನ ನಮಗ ಫಸ್ಟ್ ಅಲ್ಲಿ ಸ್ಟ್ರೈಕ್ ತಗೊಂಡು ವಿಕೆಟ್ ಆಗ್ಬಂದ್ಬಿಟ್ಟ ಅಂತ. ಬಟ್ ಗೈಸ್ ನಾನು ಹೊಡೆದ್ರೆ ಬೌಂಡ್ರಿ 6 ಹೊಡಿತೀನಿ, ಇಲ್ಲ ಔಟ್ ಆಗಿಬಿಡ್ತೀನಿ. ಬಾಲ್ಸ್ ಮಾತ್ರ ತಿನ್ನಲ್ಲ ಗೈಸ್. ಸೊ ನಂತರ ಔಟ್ ಆಗಿರೋರೆಲ್ಲ ಈ ಥರನೇ ಡೈಲಾಗ್ ಹೊಡಿತಾ ಇರ್ತಾರೆ. ಶಾಟ್ ಸಣ್ಣ ಡೈರೆಕ್ಟ್ ತಲೆ ಮೇಲಿದೆ ಗೈಸ್. सिक्स टारगेट 101 का 101 का टारगेट 101 के 100 है बराबर. ये सही है क्या पूरे फॉर्म में कैच नहीं कुछ छोड़े डेंजर मार. अरे यार बैटिंग का ट्रॉफी मंडे के वन द मैच गाइस. So guys finally won the finals. So just look at the view guys. ಇವಾಗ ಮೆನ್ಸಾಗಿ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ನಮ್ಮ ಒಬ್ಬರು ಪ್ರೊಫೆಸರ್ ಇದ್ದಾರೆ ಮರ್ಲಿನೋ ಅಂತ. ಸೊ ಅವ್ರ ಹತ್ರ ಹೋಗಿ ಲರ್ನಿಂಗ್ ಅಗ್ರಿಮೆಂಟ್ನ ಸೈನ್ ಮಾಡಿಸ್ಕೊಂಬರ್ಬೇಕು. ಇಲ್ಲಿ ನೋಡಿ ವೆಸ್ಟೀಪ್ ಹೆಂಗಿದೆ. ಒಂದು ನಿಮಿಷ ರೀ. ಐ ವಿಲ್ ಕಂಟಿನ್ಯೂ ದ ವ್ಲಾಗಿಂಗ್ ಆಫ್ಟರ್ ಕ್ರಾಸಿಂಗ್ ದಿಸ್. ಜಸ್ಟ್ ಲುಕ್ ಅಟ್ ದ ವ್ಯೂ ಗೈಸ್. ಸೊ ನನ್ನ ಪರ್ಫಾರ್ಮೆನ್ಸ್ ಟು ಬಿ ಹಾನೆಸ್ಟ್ ಅಷ್ಟೊಂದು ಚೆನ್ನಾಗಿದ್ದಿಲ್ಲ. ಬಿಕಾಸ್ ಫಸ್ಟ್ ಮ್ಯಾಚ್ ಬಿಟ್ಟು ಬೇರೆದು ನಾನು ಅಷ್ಟೊಂದು ರನ್ ಸ್ಕೋರ್ ಮಾಡೋಕ್ಕಾಗಿಲ್ಲ. ಆಮೇಲೆ ಬಟ್ ಬಾಲ್ಸ್ ಮಾತ್ರ ವೇಸ್ಟ್ ಮಾಡಿಲ್ಲ. ಬಿಕಾಸ್ ನಮ್ಮ ಟೀಮಲ್ಲಿ ಪ್ಲೇಯರ್ಸ್ ಸಕ್ಕತ್ತಾಗಿದ್ದಾರೆ ಈ ಸಲ. ಸೊ ಲಾಸ್ಟ್ ಲೀಗಲ್ಲಿ ಸೋತೋಗಿದ್ವಿ, ಫೈನಲ್ಸ್ವರೆಗೂ ಬಂದು ಸೋತೋಗಿದ್ವಿ. ಈ ಸಲ ಫೈನಲ್ಸು ಗೆದ್ಬಿಟ್ವಿ. ಫಸ್ಟ್ ಮೆನ್ಸಾಗ ಊಟ ಮಾಡೋಣ. ಇಲ್ಲಿಂದ ಇವಾಗ 31 ನಂಬರ್ ಬಸ್ ಬರುತ್ತೆ ಗೈಸ್. ಗೈಸ್ ದಿಸ್ ಈಸ್ ದ ಕ್ಯೂಟೆಸ್ಟ್ ಮಿನಿ ಕೂಪರ್ ಐ ಹ್ಯಾವ್ ಎವರ್ ಸೀನ್. ಲೈಟ್ ಬ್ಲೂ ಕಲರ್. Country boy stepping, yeah, I'm country boy stepping, yeah, they can't get like me. ನೋಡಿ ಗೈಸ್, ಇವತ್ತು ಫ್ರೈಡೇ ಅಂತ ಅಷ್ಟೊಂದು ಕ್ಯೂನೇ ಇಲ್ಲ. ಸೊ ಗೈಸ್ ಇದು ಯಾವ ಆ್ಯಂಗಲಿಂದ ಚಿಕನ್ ಕಾಣಿಸ್ತಿದೆ ಹೇಳಿ ಗೈಸ್. 7th ಫ್ಲೋರ್. ನಾನು ಕ್ರಿಕೆಟ್ ಆಡೋಕ್ಕೆ ಹಿಂಗೆ ಬಂದಿದ್ದು. ನಾನು ಶಾರ್ಟ್ಸು ಒಂದು ಹುಡಿ. ಬಿಕಾಸ್ ಮಧ್ಯಾಹ್ನ ಅರೌಂಡ್ 5-6 ಗಂಟೆವರೆಗೂ ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ಮಧ್ಯಾಹ್ನನೇ 5-6 ಗಂಟೆ. ಬಿಕಾಸ್ ಸನ್ಸೆಟ್ಟು ರಾತ್ರಿ 9 ಗಂಟೆಗೆ ಆಗೋದು ಗೈಸ್. ಪ್ರೊಫೆಸರೇ ಇಲ್ಲ. ಐ ಥಿಂಕ್ ಐ ಶುಡ್ ಕನೆಕ್ಟ್ ಹಿಮ್ ಇನ್ ಮೇಲ್ ಅನಿಸುತ್ತೆ. ನೋಡಿ ಗೈಸ್, ಇಲ್ಲಿ 3 ಥರ ಡಸ್ಟ್ಬಿನ್ ಆಲ್ರೆಡಿ ಇಕ್ಕಿರ್ತಾರೆ. ಇದು ಪ್ಲಾಸ್ಟಿಕ್ಗೆ, ಇದು ಇಂಡಿಫ್ರೆನ್ಷಿಯೇಬಲ್, ಇದು ಒಂದು ಪೇಪರ್ಗೆ ಮಾತ್ರ. ನಾರ್ಮಲಿ ವೀಕೆಂಡು ಫ್ರೈಡೇ ಬಂದರೆ ಸ್ಟೂಡೆಂಟ್ಸ್ ಎಲ್ಲ ಬರೋಲ್ಲ ಅಂತ ಕೇಳಿದ್ದೀನಿ. ಪ್ರೊಫೆಸರೇ ಬರೋಲ್ಲ ಅಂತ ಗೊತ್ತಿದ್ದಿಲ್ಲ ಗೈಸ್. ಸೊ ಗೈಸ್ ಇದು ಪೂರ್ತಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು. ಆ್ಯಂಡ್ ಬಸ್ ಬರೋದಕ್ಕೆ 20 ನಿಮಿಷ ಟೈಮ್ ಇದೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ಅಥವಾ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಮಾಡೋಣ ಗೈಸ್. ಇವತ್ತು ಆಗಲ್ಲ. ಬಿಕಾಸ್ ನೋಡಿ ಗೈಸ್, ಸ್ಟೀಪ್ ನೋಡಿ ಗೈಸ್. ಇಲ್ಲೂ ನಡೆದು ಮನೆ ಹತ್ರ ರೋಡಲ್ಲೂ ನಡೆದು ಸುಮ್ಮನೆ ಏನಕ್ಕೆ ರಿಸ್ಕು. ಅಲ್ಲೋಗಿ ಆರಾಮಾಗೆ ಬಸ್ ಸ್ಟಾಪಲ್ಲಿ ಕೂತ್ಕೊಂಡು ಬ್ಲಾಗ್ ಎಡಿಟ್ ಮಾಡೋಣ.
ಅಲ್ಲಿ ಬಸ್ ಸ್ಟಾಪ್ ಇದೆ, ಇಲ್ಲೇ ವ್ಯೂ ಇದೆ. ಆಲ್ಸೋ ಆ ಕಡೆ ಇರೋ ಅಪಾರ್ಟ್ಮೆಂಟ್ಸ್ ಎಲ್ಲ ಆ್ಯಕ್ಚುಲಿ ನಮ್ಮ ಯೂನಿವರ್ಸಿಟಿ ಹಾಸ್ಟೆಲ್ ಅಕಾಮಡೇಷನ್ಸ್ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ. ಬೈ ದ ವೇ ಈ ಕಾರ್ ನೋಡಿ ಗೈಸ್. ಸೊ ಗೈಸ್ ಇದು ನಮ್ಮ ಮ್ಯೂಸಿಯಮಿಂದ ಒಂದು ಸ್ಟಾಪ್ ದೂರ ಅಷ್ಟೇ, ಬಿಕಾಸ್ ಇನ್ನು ಬಸ್ ಬರೋದಕ್ಕೆ 7 ನಿಮಿಷ ಇದೆ. ಸೊ ಅಲ್ಲಿ ವೆಯ್ಟ್ ಮಾಡೋ ಬದಲು ಇಲ್ಲೇ ವೆಯ್ಟ್ ಮಾಡೋಣ, ಒಂದು ಸ್ಟಾಪ್ ಹಿಂದೆ ಅಂತ ಬಂದೆ. ಬಟ್ ಇಲ್ಲಿ ವ್ಯೂ ಈ ಲೆವೆಲಿಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಜಸ್ಟ್ ಲುಕ್ ಅಟ್ ದ ವ್ಯೂ ಗೈಸ್. ಆಲ್ಸೋ ಪೀಪಲ್ ಆರ್ ಡೂಯಿಂಗ್ ಸನ್ ಬಾತ್ ಹಿಯರ್. ಹುಡುಗಿರ್ ಲೈಫ್ ಒಂಥರ ನೆಕ್ಸ್ಟ್ ಲೆವೆಲ್ ಗೈಸ್. ಪಾಪ ಹುಡುಗ ಛತ್ರಿ ಹಾಕಿ ಕಷ್ಟಪಡ್ತಿದ್ದಾನೆ, ಅವ್ರು ಆರಾಮಾಗಿ ಮಲ್ಕೊಂಡಿದ್ದಾರೆ. ಅವ್ರ ವೈಫು ಗರ್ಲ್ ಫ್ರೆಂಡು ಯಾರೋ ಗೊತ್ತಿಲ್ಲ. ಬೇರೆ ಕಂಡೋರ್ ವಿಷಯ ನಮಗೇನಕ್ಕೆ ಅಲ್ವಾ, ನಮ್ಗೆ ಕೆಲಸ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಐ ಥಿಂಕ್ ಇದು ಹಳೆ ಆ್ಯಂಟಿಕ್ ಪೀಸ್ ಅನಿಸುತ್ತೆ. ಅದೆಲ್ಲ ನೋಡಬಾರ್ದು ಗೈಸ್. ನೀವೇನು ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯಿತು. ಅದನ್ನ ನೋಡ್ಬೇಕಂದ್ರೆ ಯು ಕ್ಯಾನ್ ಗೋ ಟು ಸಪ್ರೇಟ್ ಸೈಟ್. ಸೊ ನನ್ನ ಬ್ಲಾಗ್ಸ್ ಎಲ್ಲ ಯು ಸರ್ಟಿಫೈಡ್ ಬ್ಲಾಗ್ ಗೈಸ್, ಬಿಕಾಸ್ ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ. ಐ ಥಿಂಕ್ ಈ ವ್ಲಾಗಿಂಗಲ್ಲೂ ಎ ಸರ್ಟಿಫೈಡ್ ಎಲ್ಲ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಬಸ್ ಬಂತು ಗೈಸ್. ಬ್ಯಾಕ್ ಅಗೇನ್. ಫಸ್ಟ್ ಗೈಸ್ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ. ಆಮೇಲೆ ಮತ್ತೆ MDಗೆ ಬಂದು ಏನಾದ್ರು ಚಿಕನ್ ತೊಗೊಂಡೋಗಿ ಇವತ್ತು ನೈಟು ಚಿಕನ್ ಬಿರಿಯಾನಿ ಮಾಡೋಣ ಗೈಸ್. Yeah, I'm known to make it rowdy. Then I'm for the fit and I drive a wide body.